ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನಿತಾ ವಿತ್ ದ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾವು ಮಾಗೋಡ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ, ಅಂದರೆ ನಮ್ಮ ಊರಲ್ಲಿರೋ ಮಾಗೋಡ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರು ಸ್ಕಿಪ್ ಮಾಡಿದೆ ಎಲ್ಲರೂ ಎಂಡ್ವರೆಗೂ ನೋಡಿ. ಇವಾಗ ನೀವು ನೋಡ್ತಾ ಇರೋದೆಲ್ಲ ಇದು ರಿಸರ್ವ್ಡ್ ಫಾರೆಸ್ಟ್. ಇವೆಲ್ಲ ಬೇಡ್ತಿ ನದಿ ಕಣಿವೆ ಪ್ರದೇಶ ಅಂತ. ಇದೆಲ್ಲ ಹಾಗೆಲ್ಲ ಸುಮ್ಮನೆ ಒಳಗೆಲ್ಲ ಹೋಗ್ಲಿಕ್ಕಾಗಲ್ಲ. ಕಾಡು ಒಳಗಡೆ ಎಲ್ಲ ಕಡೆ ತಂತಿ ಬೇಲಿ ಹಾಕಿರ್ತಾರೆ. ಕಾಡು ಒಳಗಡೆ ಹುಲಿ ಎಲ್ಲ ಇದೆ, ಹಾಗಾಗಿ ಹೋಗೋದು ತುಂಬ ಡೇಂಜರಸ್ಸು. ಒಳ್ಳೆ ಯಾರಾದರೂ ಬಂದರೂ ಕೂಡ ಕಾಡು ಒಳಗಡೆ ಮಾತ್ರ ಎಂಟ್ರಿ ಆಗಬೇಡಿ. ಯಾರು ಕೂಡ ಟೀ ಮಾಡಿದ್ದಾರೆ ಅಂತ ಬೇಕಾದಷ್ಟು ಟೀ ಕುಡಿಬೋದು. ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹೋಗಿದೆ ನೋಡಿ. ಇಲ್ಲಿ ತುಂಬಿರೋ ನೀರು ನೋಡ್ಬಿಟ್ಟು ಅನಿತಾ ಟೀ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಫ್ರೆಂಡ್ಸ್, ಇಲ್ಲೆಲ್ಲ ಪಾರ್ಕಿಂಗ್ ಪ್ಲೇಸ್ ಇದೆ, ನೋಡ್ತಾ ಇರ್ಬೋದು. ನಮ್ಮ ಕಾರ್ನ ಪಾರ್ಕ್ ಮಾಡ್ತಾ ಇದೀವಿ ಇವಾಗ. ನೋಡಿ, ನಾವು ಇವಾಗ ಅಲ್ಲಿಂದನೇ ಬಂದಿರೋದು. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನೋಡಿ, ಟೈಮಿಂಗ್ಸ್ ಈ ರೀತಿ ಇದೆ. ಬೆಳಗ್ಗೆ 9ರಿಂದ ಸಾಯಂಕಾಲ 6 ಗಂಟೆವರೆಗೂ ಇದೆ. ಫೀಸ್ ಬಂದ್ಬಿಟ್ಟು 30 ರೂಪೀಸ್ ಇದೆ. ನಮ್ಮೂರಿಂದ ಬಂದರೆ ಫ್ರೀ ಇರುತ್ತೆ, ಅಂದರೆ ಊರವ್ರಿಗೆ ಫ್ರೀ ಇರುತ್ತೆ ಅಂತ ಅರ್ಥ. ಫ್ರೆಂಡ್ಸ್, ಇವಾಗ ಗೇಟ್ ಒಳಗಡೆ ಬರ್ತಾ ಇದ್ದೀವಿ. ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಇತ್ತು ಅತ್ತೆ ಮುಂದೆ ಹೋಗ್ತಾ ಇದ್ದಾರೆ. ಫುಲ್ ಫಾಗ್ ತುಂಬಿಕೊಂಡಿದೆ. ಟೈಮ್ ಬಂದು ಇವಾಗ 5 ಗಂಟೆ ಆಗಿದೆ. ನೋಡಿ ಫುಲ್ ಯಾವ ರೀತಿ ಆಗಿದೆ. ಬಂದ ಈ ಕಡೆ ಬಂದ್ಯಾ? ಅವು ಕೇಳ್ತೀನಿ. ಹಾಂ, ಹಂಗೆ ಅವ್ನು ಇದು ಮಾಡ್ಬೇಕು. ಎಂಥದ್ದು ಕಾಣ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಫುಲ್ ಫಾಗ್ ಕಟ್ಬಿಟ್ಟಿದೆ. ಓ, ಏನು ಕಾಣ್ತಾ ಇಲ್ಲ, ಏನು ಕಾಣ್ತಾ ಇಲ್ಲವಾ? ಇರು, ಹೋಗ್ಬೇಡ, ಓಡಬಾರ್ದು. ಒಂಚೂರು ನೀರು ಕಾಣ್ತಾ ಇಲ್ಲ. ಫಾಲ್ಸ್ದು ಫುಲ್ ಫಾಗ್ ತುಂಬಿಕೊಂಡಿದೆ. ವ್ಯೂ ಪಾಯಿಂಟ್ ಎಲ್ಲ ಫುಲ್ ಆಗಿಬಿಟ್ಟಿದೆ ನೋಡಿ. ಜನಗಳೆಲ್ಲ ಫುಲ್ ನಿಂತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಇದು ಕಾಣಿಸೋವರೆಗೂ ಇವ್ರು ಯಾರು ಆಚೆ ಬರಲ್ಲ. ಇವರು ನೋಡ್ಬಿಟ್ಟೇ ಬರೋದು ಇವರೆಲ್ಲ. ನೋಡಿ, ಸ್ವಲ್ಪ ಬ್ಲರ್ ಥರ ಕಾಣಿಸ್ತಾ ಇದೆ. ಫುಲ್ ಫಾಗ್ ತುಂಬಿಕೊಂಡಿರೋದಕ್ಕೆ ಕಾಣಿಸ್ತಾನೆ ಇಲ್ಲ. ಈ ನದಿ ಹೆಸರು ಬಂದುಬಿಟ್ಟು ಬೇಡ್ತಿ ನದಿ ಅಂತ. ಇದು ಹುಬ್ಬಳ್ಳಿ ಉಣಕಲ್ ಕೆರೆಯಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಹುಬ್ಬಳ್ಳಿ ಉಣಕಲ್ ಕೆರೆ. ಹುಬ್ಬಳ್ಳಿ ಕಡೆ ಎಲ್ಲ ಜಾಸ್ತಿ ಮಳೆ ಆಗಿಬಿಟ್ರೆ ಇದು ಫುಲ್ಲು ತುಂಬುತ್ತೆ. ಇದು ಮುಂಡಗೋಡ್ ಮೇಲೆ ಬರುವಂಥದ್ದು ಈ ನದಿ. ಈ ಮಾಗೋಡ್ ಫಾಲ್ಸು ಸುಮಾರು 650 ಅಡಿ ಎತ್ತರದಿಂದ ಬೀಳುತ್ತೆ ನೀರು ಇಲ್ಲಿ ಫಾಲ್ಸಲ್ಲಿ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈಗ ನೀವು ಮಳೆಗಾಲದಲ್ಲಿ ಬಂದರೆ ತುಂಬ ಇದೇ ರೀತಿ ಯಾವಾಗ ನೋಡಿದ್ರೂ ಹೊಗೆ ಥರ ಕಟ್ಕೊಂಡಿರುತ್ತೆ, ಫಾಗ್ ತುಂಬಿಕೊಂಡಿರುತ್ತೆ. ಡಿಸೆಂಬರ್ ಟೈಮಲ್ಲಿ ಬಂದರೆ ತುಂಬ ಕ್ಲೀನಾಗಿ ಕಾಣಿಸುತ್ತೆ. ನೀರು ಸ್ವಲ್ಪ ಕಡಿಮೆ ಇರುತ್ತೆ ಡಿಸೆಂಬರ್ ಟೈಮಲ್ಲಿ. ಆನಂತರ ಫೆಬ್ರವರಿವರೆಗೂ ಸ್ವಲ್ಪ ನೀರಿರುತ್ತೆ. ಫೆಬ್ರವರಿ ನಂತರ ಇಲ್ಲಿ ನೀರಿರಲ್ಲ. ಆನಂತರ ಬರೋರು ಕಡಿಮೆ ಇರ್ತಾರೆ. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಅಲ್ಲೂ ಕ್ಲಿಯರಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಯಾರ್ದೋ ಹತ್ರ ಮಾತಾಡ್ತಾ ಇದ್ದಾರೆ. ಅಲ್ಲಿ
ಕಡೆ ಕಾಣಿಸೋದೆಲ್ಲ ಫಾಲ್ಸ್ ಫಾಗ್, ಅದು ಅಷ್ಟು ಫಾಗ್ ಇದೆ, ಏನು ಕಾಣಿಸ್ತಾ ಇಲ್ಲ. ಮತ್ತೆ ಕರ್ಕೊಬರಕ್ಕೆ ಹೊರಟಿದ್ದಾರೆ. ಬೇಸಿಗೆಗಾಲದಲ್ಲಿ ಬಂದರೆ ಅಷ್ಟೊಂದು ನೀರಿರಲ್ಲ, ಇವಾಗ ಬಂದರೆ ಫುಲ್ ನೀರಿರುತ್ತೆ, ಬಟ್ ನೋಡೋಕೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ. ಫುಲ್ ಅಂದರೆ ಫುಲ್ಲು ನೀರಿದೆ. ಮೊನ್ನೆ ನ್ಯೂಸಲ್ಲಿ ತೋರಿಸ್ತಾ ಇದ್ರು ಮಾಗಡ್ ಫಾಲ್ಸಲ್ಲಿ ಫುಲ್ಲು ನೀರು ಅಂತ ಹೇಳಿ. ಫ್ರೆಂಡ್ಸ್, ಇವಾಗ ನಾನು ಹೋಗ್ತಾ ಇದ್ದೀನಿ ಕೆಳಗೆ. ಇವ್ರು ಇನ್ನೂ ಬರೋದು ಲೇಟ್ ಆಗುತ್ತೆ, ಸೊ ನಾನು ಹೋಗ್ತಾ ಇದ್ದೀನಿ. ನೋಡಿ, ಫುಲ್ ಇಲ್ಲೆಲ್ಲ ಕಾಣಿಸುತ್ತೆ. ಬೇಸಿಗೆ ಟೈಮಲ್ಲಿ ಬಂದರೆ ನೀರು ಬರ್ತಾ ಇರೋದು, ಬಟ್ ಇವಾಗ ಕಾಣಿಸ್ತಾ ಇಲ್ಲ. ಫುಲ್ಲು ದೊಡ್ಡ ದೊಡ್ಡ ಮರ. ಒಂದ್ಸತಿ ಮಿಸ್ ಮಾಡಿದ್ರೆ ಯಾರಾದರೂ ಈ ಕಡೆ ಬಂದರೆ ಒಂದ್ಸತಿ ನಮ್ಮ ಕಡೆ ಫಾಲ್ಸ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಹೋಗಿ. ಆ್ಯಂಡ್ ವೆದರ್ ಇಂಪಾರ್ಟೆಂಟ್. ವೆದರ್ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಹೋಗಿ. ಅಷ್ಟು ಚೆನ್ನಾಗಿರುತ್ತೆ ವೆದರು ನೋಡಿ. ನಾನು ಮದುವೆ ಆದಮೇಲೆ ಬರ್ತಾ ಇರೋದಿದ್ದು ಒಂದು 6 ಟೈಮ್ ಅನಿಸುತ್ತೆ. ಫ್ರೆಂಡ್ಸ್ ಬಂದರು ನೋಡಿ ಇಬ್ರು. ನಾನು ಬಂದು ನನಗಿಂತ ಮುಂದೆ ಹೋದರು. ವಿಡಿಯೋ ಮಾಡ್ಕೊಂಡು ಕೆಳಗೆ ನೋಡ್ಕೊಂಡು ಹೋಗಲಿಲ್ಲ ಅಂದರೆ ಸೀದಾ ಪಾತಾಳಕ್ಕೆ ಬಿದ್ದುಬಿಡ್ತೀವಿ. ಕ್ಲಿಯರ್ ಆಯ್ತಾ? ಅಲ್ಲಿ ನೋಡಿ ಮುಂದೆ ಹೋಗ್ತಾ ಇದ್ದಾನೆ. ಹೌದಾ ಮೇಲ್ಗಡೆ ಒಂದೇ ಆಗ್ತೀಯ ನೀನು ಎಷ್ಟು ವರ್ಷದಿಂದ ಏನು ನೋಡಿದೀಯ ರೀ ಫಾಲ್ಸು? ಸಣ್ಣಿದ್ದಾಗಿಂದ ಇವ್ರು ಇದು ನೋಡ್ಕೊಂತಾನೆ ಬಂದು. ಅವಾಗೆಲ್ಲ ಅಲ್ಲಿ ಕೆಳಗಡೆ ಇಳಿದು ಹೋಗ್ತಾ ಇದ್ರಂತಲ್ವಾ ಫ್ರೆಂಡ್ಸ್ ಅವರೆಲ್ಲ ಹೋಗಿ. ಬೇಸಿಗೆಯಲ್ಲಿ ಮಾತ್ರ, ಮಳೆಗಾಲದಲ್ಲಿ ಹೋಗಕ್ಕಾಗಲ್ವಲ್ಲ, ಇಳಿಯಕ್ಕಾಗಲ್ಲ. ಇಳಿಯಕ್ ಹೋಗ್ಲೂ ಬೇಡ, ಯಾರಾದ್ರೂ ಬಂದ್ರು ಕೂಡ. ಈ ರೀತಿ ನೀರಿದ್ರೆ ಯಾರು ಇಳಿತಾರೆ? ಊರವ್ರು ಬಂದ್ರೆ ಫ್ರೀ ಇರುತ್ತೆ ಪಾರ್ಕಿಂಗ್ ಎಲ್ಲ ಕಡೆ. ಮತ್ತೆ ಇವಾಗ ಸ್ವಲ್ಪ ಮೇಲೆ ಹತ್ಬೇಕು. ಅದ್ವಿತ್ ನೋಡಿ ಎಷ್ಟು ಮೇಲೆ ಹೋಗಿದ್ದಾನೆ ಅಂತ. ಸ್ಕೂಲಿಗೆ ಒಂದೊಂದು ಟೈಮ್ ಸ್ಕೂಟ್ರ್ ಇಲ್ಲದೆ ಇರಬೇಕಿದ್ರೆ ನಡೆಯೋ ಅಂತಂದ್ರೆ ನಡೆಯಲ್ಲ, ನಂಗೆ ಕಾಲು ನೋವಾಗುತ್ತೆ ಅಂತಾನೆ. ಇವಾಗ ಹೆಂಗೆ ನಡ್ಕೊಂಡು ಹೋಗಿ ಅಲ್ಲಿ ಮೇಲೆ ನಿಂತಿದ್ದಾನೆ ನೋಡಿ. ನೀನಂಗೆ ಕಾಳಬೇಡ ಆಯ್ತಾ? ಮಾಗೋಡ್ ಫಾಲ್ಸ್ ಬಂದು ಯಲ್ಲಾಪುರ ತಾಲೂಕಲ್ಲಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು. ಬೆಂಗಳೂರಿಂದ ಬರಬೇಕು ಅಂದರೆ ಸುಮಾರು ಒಂದು 450 ಕಿಲೋಮೀಟರ್ ಆಗುತ್ತೆ. ಯಲ್ಲಾಪುರದಿಂದ 16 ಕಿಲೋಮೀಟರ್ ಬಂದರೆ ಮಾಗೋಡ್ ಫಾಲ್ಸ್ ನಿಮಗೆ ಸಿಗುತ್ತೆ. ಇಲ್ಲಿಂದ ನಾವು ಮುಂದೆ ಜೇನಕಲ್ ಗುಡ್ಡ ಹೋಗ್ತಾ ಇದ್ದೀವಿ. ಮುಂದಿನ ವೀಡಿಯೋದಲ್ಲಿ ಜೇನಕಲ್ ಗುಡ್ಡದ ವಿಡಿಯೋ ಹಾಕ್ತಾ ಇದ್ದೀನಿ. ಎಲ್ಲರೂ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.